ರಾಜಧಾನಿ ಬೆಂಗಳೂರಿನಲ್ಲಿ ಗೋಲ್ಡ್ ಪರ್ಚೇಸ್ ಜಾಸ್ತಿ ಆಗ್ತಾ ಇದೆ. ಕೆಲವು ಶೋರೂಮ್ಗಳಲ್ಲಿ 30ರಿಂದ 40% ಹೆಚ್ಚಳ ಆದರೆ ಮತ್ತೊಂದು ಕಡೆ ಗೋಲ್ಡ್ ಕಾಯಿನ್ಗಳನ್ನು ತಗೊಳ್ಳುವಂಥದ್ದು ಕೂಡ ಜಾಸ್ತಿ ಆಗ್ತಾ ಇದೆ. ತುಂಬ ಜನ ಗೋಲ್ಡ್ ಕಾಯಿನ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಸಾಕಷ್ಟು ಗೋಲ್ಡ್ ಕಾಯಿನ್ಗಳು ನೀವು ನೋಡ್ಬೋದು. 2, 4, 6, 8, 10 ಗ್ರಾಮ್ ಗೋಲ್ಡ್ ಕಾಯಿನ್ಗಳು ಕೂಡ ಸಿಗ್ತಾ ಇರುವಂಥದ್ದು. ಜೊತೆಗೆ ಹೇಗೆ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ ಬೆಳಿಗ್ಗೆ ಇರುವಂತಹ ಗೋಲ್ಡ್ ಕಾಯಿನ್ಗಳು ಶೋರೂಮ್ಗಳಲ್ಲಿ ಮಧ್ಯಾಹ್ನ ಸಂಜೆ ಹೊತ್ತಿಗೆ ಖಾಲಿ ಆಗ್ತಾ ಇದೆ. ಮತ್ತೊಂದು ಸತಿ ಅವರು ಮಾಡಿಸ್ಬೇಕಾದಂತಹ ಅಷ್ಟೊಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿರುವಂಥದ್ದು. ಗೋಲ್ಡ್ ಕಾಯಿನ್ಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಶೋರೂಮ್ನ ಸಿಬ್ಬಂದಿಗಳೇ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಬಾಬು ಅಂತ ಇದ್ದಾರೆ, ಸೊ ಅವ್ರನ್ನ ಮಾತಾಡ್ಸೋಣ. ಬಾಬು ಸರ್ ಹೇಳಿ, ಇವಾಗ ಜ್ಯುವೆಲ್ಸ್ ಜಾಸ್ತಿ ಹೋಗ್ತಿದ್ಯಾ, ಕಾಯಿನ್ಸ್ ಜಾಸ್ತಿ ಹೋಗ್ತಿದ್ಯಾ, ಕಾಯಿನ್ಸಿಗೆ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಅಂತ ಕೇಳ್ಪಟ್ವಿ, ಹೌದಾ ಅಂತ? ಸುಮಾರು ಕಸ್ಟಮರ್ ಈಗ ಗೋಲ್ಡ್ ಕಾಯಿನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆರ್ನಮೆಂಟು ಈಗ 10 ಗ್ರಾಮ್ ತೊಗೊಳ್ಳೋ ಜಾಗದಲ್ಲಿ 8 ಗ್ರಾಮ್ ತೊಗೊಳ್ತಾರೆ. ಏನಕ್ಕೆ ಗೋಲ್ಡ್ ತುಂಬ ಜಾಸ್ತಿ ಗೋಲ್ಡ್ ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ಗೋಲ್ಡ್ನಲ್ಲಿ ಸುಮಾರು ಕಸ್ಟಮರ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸುಮಾರು ಎಷ್ಟು ಗ್ರಾಮ್ ಗೋಲ್ಡ್ ಕಾಯಿನ್ಗಳು ಲಭ್ಯ ಸರ್? ಜೊತೆಗೆ ಬೆಳಿಗ್ಗೆ ಇರುವಂತಹ ಕಾಯಿನ್ಗಳು ಮಧ್ಯಾಹ್ನದ ಹೊತ್ತಿಗೆಲ್ಲ ಖಾಲಿ ಆಗ್ತಿದೆಯಾ? ಅಷ್ಟೇನಾದರೂ ಜನ ಬರ್ತಿದೆ? ಹೌದು, ಲಾಸ್ಟ್ 3 ಡೇಸ್ ಗೋಲ್ಡ್ ರೇಟ್ ಸ್ವಲ್ಪ ಫ್ಲಕ್ಚುಯೇಷನ್ ಇದೆ, ತುಂಬ ಕಡಿಮೆ ಆಗಿದೆ. ಹಂಗಾಗಿ ಸುಮಾರು ಕಸ್ಟಮರ್ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. 4 ಗ್ರಾಮ್ಸ್ ಇದೆ, 2 ಗ್ರಾಮ್ಸ್ ಇದೆ, 10 ಗ್ರಾಮ್ ಇದೆ. ಲಾಸ್ಟ್ 2 ಡೇಸ್ ಗೋಲ್ಡ್ ಕಾಯಿನ್ ಖಾಲಿ ಆಯಿತು, ಅಷ್ಟು ಕ್ರೌಡ್ ಬಂತು. ಚೆನ್ನಾಗಿತ್ತು ಸೇಲ್ಸ್ಲ. ಈಗ ಸ್ವಲ್ಪ ಪರವಾಗಿಲ್ಲ, ಈಸಿಯಾಗಿ ತೊಗೊಳ್ತಾರೆ ಎಲ್ಲ ಇದೆ ಮೇಡಮ್. ಚೆನ್ನಾಗಿದೆ ಸೇಲ್ಸ್. ಮ್ಯಾನೇಜರ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಅಂದರೆ ಗೋಲ್ಡ್ ಕಾಯಿನ್ಗಳಿಗೆ ಡಿಮ್ಯಾಂಡ್ ಹೇಗಿದೆ ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಜನ ಬರ್ತಾ ಇದ್ದಾರೆ. ಬೆಳಿಗ್ಗೆ ಇರುವಂತಹ ಕಾಯಿನ್ಗಳು ಮಧ್ಯಾಹ್ನದ ಹೊತ್ತಿಗೆ ಖಾಲಿ ಆಗುವಂತಹ ಉದಾಹರಣೆಗಳು ಕೂಡ ಇದೆ. ಕಳೆದ 1 ವಾರದಿಂದನೂ ಕೂಡ ಸಾಕಷ್ಟು ಜನ ಗೋಲ್ಡ್ ಕಾಯಿನ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಅವರು ಕೂಡ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.